Hi, dear students. Welcome back once again to our online class. Yes, today I'm going to take English subject for you. In that, the second poem. You see here, noses. Noses. What is the meaning of nose? What is the meaning of nose? ಮೂಗಲ್ವಾ ನೋಡಿ, ಇಲ್ಲಿದೆ ಮೂಗು. ಹೀಗಿದೆ. ಇಲ್ಲಿ ನೋಡಿ ಹೆಂಗಿದೆ ಮೂಗು, ಟೋಯ್ ಅಂತ ಮುಂದೆ ಬಂದ್ಬಿಟ್ಟಿದೆ ಕಿಣಿ ಮೂಗಂಗೆ. ಓಕೆ, ಈ ಪೋಯಮ್ ಏನಿದೆಯೋ ಟೋಟಲಿ ನೋಸ್ ಬಗ್ಗೆ, ಮೂಗಿನ ಬಗ್ಗೆ ಇರುವಂಥ ಪೋಯಮ್ ಇದು. ಮೂಗು ಅನ್ನೋದು ನಮಗೆ ಯೂಸ್ ಆಗುತ್ತಾ, ಯೂಸ್ ಆಗಲ್ವಾ? ಮೂಗು ಅನ್ನೋದು ನಮ್ಗೆ ಎಂತ ಬೇಕು? ಒಂದು ಉಸಿರಾಡ್ಲಿಕ್ಕೆ ಬೇಕು, ಆಮೇಲೆ ಇನ್ನೊಂದು ತೆಗೆದಾಕ್ಲಿಕ್ಕೆ ಬೇಕು, ಹೌದಲ್ವಾ? ಓಕೆ, ಸೊ ಇಟ್ ಇಸ್ ವೆರಿ ವೆರಿ ಎಸೆನ್ಷಿಯಲ್. ಅದ್ರ ಜೊತೆಗೆ ಮೂಗೇ ಇಲ್ಲ ಅಂತಂದರೆ ಮುಖದಲ್ಲಿ ಹೆಂಗಿರುತ್ತೆ ನೆನಪಿಸ್ಕೊಳ್ರಿ. ಅಯ್ಯಪ್ಪ, ಬೇಡ ಬೇಡ ಬೇಡ, ಮೂಗೇ ಇಲ್ದಿರೋ ಮುಖ ಹೆಂಗಿರುತ್ತೆ? ತುಂಬ ಕಷ್ಟ ಆಗುತ್ತಲ್ಲ. ಎಸ್, ಹಾಗೆ ನಿಮ್ಗೊಂದು ಆ್ಯಕ್ಟಿವಿಟಿ ಕೊಡ್ತೀನಿ. ಆ್ಯಕ್ಟಿವಿಟಿ ಏನಂದರೆ, ಮೂಗನ್ನ ಕ್ಲೋಸ್ ಮಾಡಿ ಈ ಪೋಯಮ್ನ ಓದ್ಬಿಟ್ಟು ಕಳಿಸ್ಬೇಕು. ಮೂಗನ್ನ ಕ್ಲೋಸ್ ಮಾಡಿ ಇಲ್ಲಿಂದ ಇಲ್ಲಿವರೆಗೆ, ಅಟ್ಲೀಸ್ಟ್ ಫುಲ್ ಪೋಯಮ್ ಬೇಡ, ಇಲ್ಲಿಂದ ಇಲ್ಲಿವರೆಗೆ ಓದ್ಬಿಟ್ಟು ಕಳಿಸ್ಬೇಕು. ನೋಡೋಣ ಯಾವ ರೀತಿ ವಾಯ್ಸ್ ಬರುತ್ತೆ ನಿಮ್ದು ಅಂತ, ಆಯಿತಾ? ಮೂಗೇ ಇಲ್ಲದೆ ಇದ್ದರೆ ನಮ್ಮ ಲೈಫ್ ಹೆಂಗಿರುತ್ತೆ, ನಮ್ಮ ಮಾತುಗಳು ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ನೌ ಐ ವಿಲ್ ಗೆಟ್ ಇನ್ ಟು ದ ಪೋಯಮ್. ಓಪನ್ ಯುವರ್ ಟೆಕ್ಸ್ಟ್ ಬುಕ್ ಆ್ಯಂಡ್ ಟೇಕ್ ಪೆನ್ಸಿಲ್. ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಪೆನ್ಸಿಲ್ ಕೈಗೆ ತಗೊಳ್ರಿ. ನೋಡಿ, ಫಸ್ಟ್ ಟೈಮ್ ನಾನು ಓದ್ಬಿಡ್ತೀನಿಲ್ಲ, ಆಮೇಲೆ ನೆಕ್ಸ್ಟ್ ಟೈಮ್ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಓದ್ಬಿಟ್ಟು ಎಕ್ಸ್ಪ್ಲನೇಷನ್ ಕೊಡ್ತಾ ಬರ್ತೀನಿ. I looked in the mirror and looked at my nose. It's the funniest thing, the way it grows. Stuck right out where all of it shows, with two little holes where the breathing goes. I looked in the mirror and saw in there the end of my chin and the start of my hair, and between there is not much space to spare my nose, like a handle sticking there. If ever you want to giggle and shout and can't think of what to do it about, just look in the mirror and then no doubt you'll see how funny your nose stick out. ಐಲಿನ್ ಫಿಶರ್. ನೋಡಿ, ಫನ್ನಿ ವೇನಲ್ಲಿ ಈ ಪೋಯಮ್ನ ಬರೆದಿದ್ದಾರೆ. ಒಂದು ಚಿಕ್ಕ ಹುಡುಗಿ ಇರ್ತಾಳೆ ಈ ರೀತಿ. ನೋಡಿ, ಈ ಹುಡುಗಿ ಇರ್ತಾಳೆ. ಆ ಹುಡುಗಿ ಮಿರರ್ ಮುಂದೆ ನಿಂತ್ಕೊಂಡು ಅವಳ ಮೂಗನ್ನ ಅವಳು ನೋಡ್ಕೊತಾಳೆ. ಹೆಂಗಿದೆ ನನ್ನ ಮೂಗು, ಉದ್ದಾಗಿದೆಯಾ, ಚೋಟಾಗಿದೆಯಾ, ಹೆಂಗೆ ಅಂತ ನೋಡೋಣ. I looked, now I will explain sentence by sentence. I looked in the mirror. I ಅಂತಂದರೆ ಈ ಹುಡುಗಿ, ದ ಗರ್ಲ್, ಓಕೆನಾ? I looked in the mirror, ಮಿರರ್ನಲ್ಲಿ ನಾನು ನೋಡಿದೆ. and looked at my nose, ನನ್ನನ್ನು ನಾನು ಮಿರರ್ನಲ್ಲಿ ನೋಡಿಕೊಂಡೆ. ಸ್ಪೆಷಲಿ ನನ್ನ ಮೂಗನ್ನು ಹೆಚ್ಚಾಗಿ ಫೋಕಸ್ ಮಾಡಿ ನೋಡಿದೆ. ಇಟ್ಸ್ ದ ಫನಿಯೆಸ್ಟ್ ಥಿಂಗ್. ಅಂಡರ್ಲೈನ್ ಫನಿಯೆಸ್ಟ್ ಥಿಂಗ್. ಫನ್ನಿಯೆಸ್ಟ್ ಅಂದರೆ ಓಕೆ, ಫನ್ನಿ ಅಂದರೆ ಹೋಗಲಿ, ಫನ್ನಿ ಅಂದರೆ ತಮಾಷೆ. ಇವು ಒಂಥರ ತಮಾಷೆ ಆಗಿದ್ದಲ್ಲ ಈ ಮೂಗು, ಈ ಮೂಗನ್ನು ನೋಡ್ತಾ ಇದ್ರೆ ನಗು ಬರುತ್ತಲ್ಲ ಅಂತ ಅನ್ಕೊತಾಳೆ. ದ ವೇ ಇಟ್ ಗ್ರೋಸ್, ಯಾವ ರೀತಿ ಇದು ಬೆಳ್ಕೊಂಡು ಹೋಗುತ್ತೆ ನೋಡು. ಚಿಕ್ಕದ ಪಾಪು ಇದ್ದಾಗ ಇಷ್ಟೊಪ್ಪ ಇತ್ತು ಮೂಗು, ಇವಾಗ ಟಾಯ್ 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 ಅಂತ ಉದ್ದಕ್ಕೆ ಬೆಳ್ಕೊಂಬಂತ ಬರ್ತಾ ಐತೆ. ಒಂಥರ ತಮಾಷೆ ಆಗಿದೆಯಲ್ಲ ಈ ಮೂಗು ಬೆಳ್ಕೊಂಡು ಬರೋದು ಅಂತ. ಸ್ಟಕ್ ರೈಟ್ ಔಟ್ ವೇರ್ ಆಲ್ ಆಫ್ ಇಟ್ ಶೋಸ್. ಸ್ಟಕ್ ಅಂದರೆ ಅಂಟ್ಕೊಂಡ್ಬಿಟ್ಟಿದೆ ಮುಖಕ್ಕೆ. ಓಕೆ, ಸ್ಟಿಕ್ಕಿಂಗ್ ಅಂತ ಕರಿತೀವಿ, ಅಂಟ್ಕೊಂಡಿರೋದು. ಅದಕ್ಕೆ ಸ್ಟಕ್ ರೈಟ್ ಔಟ್ ವೇರ್ ಆಲ್ ಆಫ್ ಇಟ್ ಶೋಸ್ ವಿತ್ ಟೂ ಲಿಟ್ಲ್ ಹೋಲ್ಸ್. ಅಂಡರ್ಲೈನ್ ಟೂ ಲಿಟ್ಲ್ ಹೋಲ್ಸ್. ಮೂಗಿನಲ್ಲಿ 2 ಹೋಲ್ಸ್ಗಳಿದೆಯಲ್ಲ, ಇಲ್ಲೊಂದು, ಈ ಕಡೆ ಒಂದು. ಹೌದಾನೆ? ಅವಿಲ್ಲ ಅಂತಂದರೆ ನಾವು ಉಸಿರಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ವಿತ್ ಟೂ ಲಿಟ್ಲ್ ಹೋಲ್ಸ್ ವೇರ್ ದ ಬ್ರೀದಿಂಗ್ ಗೋಸ್. ನಾವು ಉಸಿರಾಡೋ ಅಂತ ಗಾಳಿ ಇದೆಯಲ್ಲ, ಅದು ಈ ಹೋಲ್ಸ್ಗಳ ಮುಖಾಂತರ ಹೋಗುತ್ತೆ. ಹೌದಾ? ಹಾಗೇನೆ ನೆಕ್ಸ್ಟ್ ಹೋಲ್ಸ್ಗಳ ಮುಖಾಂತರ ಹೊರಗಡೆ ಬರುತ್ತೆ. ಹೌದಾ? ಕೆಲವರು ಮೂಗನ್ನು ಯೂಸ್ ಮಾಡಲ್ಲ,
ಉಸಿರಾಡಕ್ಕೆ ಬಾಯಿ ಯೂಸ್ ಮಾಡ್ತಾರೆ ಅಂತ. ಓಕೆ, ಇಟ್ ಈಸ್ ಬೆಟರ್ ಟು ಬ್ರೀದ್ ಥ್ರೂ ದ ನೋಸ್. ಮೂಗಿರೋದೇ ಉಸಿರಾಡಲಿಕ್ಕೆ, ಆಯಿತಾ? ಮೂಗನ್ನ ಯೂಸ್ ಮಾಡಬೇಕು, ಬಾಯಿನ ಜಾಸ್ತಿ ಯೂಸ್ ಮಾಡಬಾರ್ದು ಬ್ರೀದಿಂಗ್ ಮಾಡಲಿಕ್ಕೆ. ನೆಕ್ಸ್ಟ್, ದಿಸ್ ದ ಫಸ್ಟ್ ಪ್ಯಾರಾಗ್ರಾಫ್. ಸೆಕೆಂಡ್ ಪ್ಯಾರಾಗ್ರಾಫ್. ಐ ಲುಕ್ಡ್ ಇನ್ ದ ಮಿರರ್ ಆ್ಯಂಡ್ ಸಾ ಇನ್ ದೇರ್ ದ ಎಂಡ್ ಆಫ್ ಮೈ ಚಿನ್. ಕೊನೆಗೆ ಇನ್ನೊಂದು ಬಾರಿ ಮಿರರ್ ಮುಂದೆ ನಿಂತ್ಕೊತಾಳೆ, ನೋಡ್ತಾಳೆ. ಈಗ ಮುಖ ಎಲ್ಲ ನೋಡ್ತಾ ನೋಡ್ತಾ ಚಿನ್ ನೋಡ್ತಾಳೆ. ಚಿನ್, ಅಂಡರ್ಲೈನ್ ಚಿನ್, CHIN, ಚಿನ್. ಚಿನ್ ಅಂದ್ರೆ ಏನು? ಚಿನ್ ಅಂದರೆ ಇಲ್ಲಿದೆಯಲ್ಲ, ಟಾಯ್ ಇದನ್ನ ನಾವು ಚಿನ್ ಅಂತ ಕರಿತೀವಿ ನೋಡಿ. ಇದನ್ನ ಚೀಕ್ ಅಂತ ಕರಿತೀವಿ, ಕೆನ್ನೆ. ಇದನ್ನ ಚಿನ್ ಅಂತ ಕರಿತೀವಿ, ಚೀಕ್. ಇದು ಚಿನ್. ಗುಡ್. ಅಂಡ್ ದ ಸ್ಟಾರ್ಟ್ ಆಫ್ ಮೈ ಹೇರ್ ಅಂಡ್ ಬಿಟ್ವೀನ್ ದೇರ್ is not much space to spare with my nose. ನೋಡಿ, ಸ್ಟಾರ್ಟಿಂಗ್ ಇಲ್ಲಿ ಏರ್, ಇಲ್ಲೆಲ್ಲ ಸ್ಟಾರ್ಟ್ ಆಗಿದೆ, ಇಲ್ಲಿ ಏರ್ ಬಂದಿದೆ. ನೆಕ್ಸ್ಟ್ ಅದಾದ್ಮೇಲೆ ಹೇಳ್ತಾರೆ ಇಲ್ಲಿ ಕಣ್ಣಿದೆ, ಇಲ್ಲಿ ಐಬ್ರೋಸ್ ಇದೆ, ಇಲ್ಲಿ ಲಿಪ್ಸ್ ಇದೆ, ಚಿನ್ ಇದೆ. ಅಯ್ಯೋ, ಮೂಗಿಗೆ ಜಾಸ್ತಿ ಸ್ಪೇಸೇ ಇಲ್ವಲ್ಲ ಅಂತ ಅನ್ಕೊಂತಾಳೆ ನೋಡಿ. ಇಸ್ ನಾಟ್ ಮಚ್ ಸ್ಪೇಸ್ ಟು ಸ್ಪೇರ್ ವಿತ್ ಮೈ ನೋಸ್. ಹಾಗೆ ಲೈಕ್ ಎ ಹ್ಯಾಂಡಲ್ ಸ್ಟಿಕ್ಕಿಂಗ್ ದೇರ್. ಒಂಥರ ಹ್ಯಾಂಡಲ್ ಇರುತ್ತಲ್ಲ, ಸೈಕಲ್ ಹ್ಯಾಂಡ್ಲು, ಬೈಕ್ ಹ್ಯಾಂಡ್ಲುಗಳು ಸ್ಟಿಕ್ ಆದಂಗೆ ಇರುತ್ತಲ್ಲ, ಹಂಗೇನೆ ಈ ಮೂಗು ಕೂಡ ಸ್ಟಿಕ್ ಆಗಿ ಅಂಟ್ಕೊಂಡ್ಬಿಟ್ಟಿದೆ ಇಲ್ಲಿ ಮುಖಕ್ಕೆ ಅಂತ ಹೇಳ್ತಾಳೆ. ನೆಕ್ಸ್ಟ್, ಇಫ್ ಎವರ್ ಯು ವಾಂಟ್ ಟು ಗಿಗಲ್, ಅಂಡರ್ಲೈನ್ ಗಿಗಲ್. ಗಿಗಲ್ ಅಂದರೆ ಲಾಫ್ ಅಂತ, ಓಕೆ, ನಗೋದು. ಆ್ಯಂಡ್ ಶೌಟ್, ಜೋರಾಗಿ ಕಿರ್ಚೋದು. ಶೌಟ್ ಅಂದರೆ ಕಿರ್ಚ್ತೇವಲ್ಲ, ಅದು ಶೌಟ್. ಆ್ಯಂಡ್ ಕಾಂಟ್ ಥಿಂಕ್ ಆಫ್ ವಾಟ್ ಟು ಡೂ ಇಟ್ ಅಬೌಟ್. ಅಂದರೆ ನಿಮ್ಗೆ ಯಾವಾಗಾದ್ರೂ ಸರಿ, ನೀವು ಒಬ್ಬರೇ ಕೂತಿರ್ತೀರ ಅಂದ್ಕೊಳ್ಳಿ, ಬೋರಿಂಗ್ ಆಗ್ತಾ ಇರ್ತದೆ. ಆವಾಗ ನಿಮಗೆ ನೀವು ನಗಬೇಕು ಅಂತಂದರೆ, ಅಥವಾ ನಿಮಗೆ ನೀವು ಕಿರ್ಚಬೇಕು ಅಂತಂದರೆ, ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ನಿಮ್ಮ ಮೂಗನ್ನ ನೀವು ನೋಡಿ ಅಂತ. ಮೂಗು ಏನಪ್ಪ ಹಿಂಗಿದೆ, ಹಿಂಗೆಲ್ಲ ಹೋಲ್ಸಲ್ಲ ಇದೆ ಅಂತೇಳಿ. ಅದಕ್ಕೆ ಅವಾಗ ನಮ್ಮ ಮೂಗನ್ನ ನಾವು ನೋಡಿದ ತಕ್ಷಣ ಕನ್ನಡಿನಲ್ಲಿ ನಗು ಬರುತ್ತೆ ಅಂತ ಹೇಳ್ತಾ ಇದ್ದಾಳೆ. ಗಿಗಲ್, ನಗು ಬರುತ್ತೆ. ಹಂಗೇನೆ ಕೆಲವೊಮ್ಮೆ ಮೂಗು ಏನಾದ್ರು ಚೆನ್ನಾಗಿಲ್ಲ ಅಂದರೆ, ಏನಪ್ಪ ನನ್ನ ಮೂಗು ಇಷ್ಟೊಂದು ಕೆಡ್ತಾಗಿದೆ, ಹಾಯ್ ಅಂತ ಕಿರ್ಚಂಗೆ ಆಗುತ್ತೆ. ಅದಕ್ಕೆ ನೀವೇನಾದ್ರೂ ನಗಬೇಕು ಅಂದರೆ ಅಥವಾ ಕಿರ್ಚಬೇಕು ಅಂತಂದರೆ ಮಿರರ್ ಮುಂದೆ ನಿಂತ್ಕೊಂಡು ಮೂಗನ್ನ ನೋಡ್ರಿ ಅಂತ ಹೇಳ್ತಾ ಇದ್ದಾಳೆ. ಆ್ಯಂಡ್ ಕಾಂಟ್ ಥಿಂಕ್ ಆಫ್ ವಾಟ್ ಟು ಡೂ ಇಟ್ ಅಬೌಟ್. ಬೇರೆ ಏನು ಕೆಲಸನೂ ಮಾಡೋಕ್ಕಾಗ್ತಾ ಇಲ್ಲ, ಬೋರಿಂಗ್ ಆಗ್ತಾ ಇದೆ ಅಂದ ತಕ್ಷಣ ಈ ರೀತಿ ಮಾಡಿ, ಮಿರರ್ ಮುಂದೆ ನಿಂತ್ಕೊಳ್ಳಿ, ಮೂಗನ್ನ ನೋಡ್ರಿ ಅಂತ. ಜಸ್ಟ್ ಲುಕ್ ಇನ್ ದ ಮಿರರ್ ಆ್ಯಂಡ್ ದೆನ್ ನೋ ಡೌಟ್ ಯು ವಿಲ್ ಸಿ ಹೌ ಫನಿ ಯುವರ್ ನೋಸ್ ಸ್ಟಿಕ್ಸ್ ಔಟ್. ಅದೇ ಆ ರೀತಿ ಬೋರಿಂಗ್ ಆಗಿದ್ದು ಯಾವ ಕೆಲಸನೂ ಇಲ್ಲ ಅಂತಂದರೆ ಮಿರರ್ ಮುಂದೆ ನಿಂತ್ಕೊಳ್ಳಿ, ಆವಾಗ ನಿಮ್ಮ ಮೂಗನ್ನ ನೀವು ನೋಡ್ರಿ. ನಿಮ್ಗೆ ಅವಾಗ ಅನಿಸುತ್ತೆ ಫನ್ನಿ, ತುಂಬ ತಮಾಷೆ ಅನಿಸುತ್ತೆ ನಿಮ್ಮ ಮೂಗು ನೋಡಿ. ಓಕೆ, ಯಾವ ರೀತಿ ಹಿಂಗೆ ಅಂಟ್ಕೊಂಡ್ಬಿಟ್ಟಿದೆ ಮೂಗಕ್ಕೆ ಅನ್ನೋದು ನೋಡಿ ತಮಾಷೆ ಆಗುತ್ತೆ, ನಗು ಬರುತ್ತೆ ಅಂತ ಹೇಳ್ತಾ ಇದ್ದಾಳೆ. ಓಕೆ, ದಿಸ್ ಇಸ್ ದ ಪೋಯಮ್ ಅಬೌಟ್ ನೋಸಸ್. ಓಕೆನಾ? ಎಸ್. ಇವಾಗ ಒಂದು ಆ್ಯಕ್ಟಿವಿಟಿ, ಮೂಗನ್ನ ಕ್ಲೋಸ್ ಮಾಡಿ ಈ ಪೋಯಮ್ನ ಓದಬೇಕು ನೀವು, ಆಯಿತಾ? ಈ ಪೋಯಮ್ನ ನೀವು ಓದಬೇಕು, ಆಮೇಲೆ ವಿಡಿಯೋ ಮಾಡಿ ಅದನ್ನು ಸೆಂಡ್ ಮಾಡಿ. ಅದ್ರ ಜೊತೆಗೆ ಸಾಧ್ಯವಾದರೆ ಒಂದು ಶೀಟ್ನಲ್ಲಿ, ವೈಟ್ ಶೀಟ್ನಲ್ಲಿ ನಿಮ್ಮ ಪಿಕ್ಚರ್ನ ನೀವೇ ಬಿಡಿಸ್ಬೇಕು. ನಿಮ್ಮ ಪಿಕ್ಚರ್ನ, ನಿಮ್ಮ ಮುಖನ ನೀವು ಬಿಡಿಸ್ಬಿಟ್ಟು, ಓಕೆ, ಇಲ್ಲಿಂದ ಇಲ್ಲಿ ಭುಜದವರೆಗೆ ಬಿಡಿಸ್ರಿ. ಮೂಗನ್ನ ಬಿಡಿಸ್ಬೇಕು, ನಿಮ್ಮ ಮೂಗು ಹೆಂಗಿದೆ ಅಂತೇಳಿ, ಆಯಿತಾ? ಆ ಪಿಕ್ಚರ್ನ ಬಿಡಿಸ್ಬಿಟ್ಟು ನಿಮ್ಮ ಹೆಸರನ್ನ ಬರ್ರಿ. ದಿಸ್ ಪಿಕ್ಚರ್ ಈಸ್, ನಿಮ್ಮ ಹೆಸರು ಹಾಕ್ಕೊಳ್ಳಿ. ಈ ಪಿಕ್ಚರ್ ಯಾರು ಅಂದರೆ ನೀವು ಅಂತ. ಓಕೆನಾ? ನೋಡೋಣ ಯಾರ್ಯಾರು ನಿಮ್ಮ ಪಿಕ್ಚರ್ನ ಹೆಂಗೆ ಬಿಡಿಸ್ತೀರ ಅಂತೇಳಿ. ಸ್ಪೆಷಲಿ ಮೂಗನ್ನ ಮಾತ್ರ ಚೆನ್ನಾಗಿ ಬಿಡಿಸ್ಬೇಕು, ಆಯಿತಾ? ನೋಡೋಣ. ಓಕೆ, ದಟ್ಸ್ ಆಲ್ ಸ್ಟೂಡೆಂಟ್ಸ್ ಫಾರ್ ಟುಡೇ. ಆ್ಯಂಡ್ ಅಬೌಟ್ ದ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ, ಹಾಗೆ ವರ್ಕ್ ಬುಕ್ನ ನಾನು ಇನ್ನೊಂದು ವಿಡಿಯೋ ಮಾಡಿಬಿಟ್ಟು ನಿಮಗೆ ಕಳಿಸ್ಕೊಡ್ತೀನಿ. ಸೊ ಅಂಟಿಲ್ ನೆಕ್ಸ್ಟ್ ಕ್ಲಾಸ್, ಟೇಕ್ ಕೇರ್, ಬಾಯ್. I looked in the mirror and looked at my nose. It's the funniest thing, the way it grows. I looked in the mirror and looked at my nose. It's the funniest thing, the way it grows. Funniest, 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 funniest. stuck right out where all of it shows, with two little holes where the breathing goes. I looked in the mirror, I looked at my nose. It's the funniest thing, the way it grows. My nose sticks out like a handle. I looked in the mirror and saw in there
the end of my chin and the start of my hair. I looked in the mirror and saw in there the end of my chin and the start of my hair. And between there isn't much space to spare with my nose like a handle sticking there. I looked in the mirror, I looked at my nose. It's the funniest thing, the way it grows. It sticks out like a Handle! If ever you want to giggle and shout and can't think of what to do it about, If ever you want to giggle and shout and you can't think of what to do it about, just look in the mirror and then no doubt you'll see how funny your nose sticks out. I looked in the mirror, I looked at my nose. It's the funniest thing,